ಶುರುವಾಗಿದೆ ಸಿಎಂ ಬದಲಾವಣೆಯ ಕೂಗು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎಂದಿದ್ದಾರೆ ಪುಟ್ಟಣ್ಣ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದಿದ್ದಾರೆ ಪುಟ್ಟಣ್ಣ. ಸಿದ್ದರಾಮಯ್ಯ ಹಿಂಬಾಗಿಲಿನಿಂದ ಸಿಎಂ ಆಗಿದ್ದಾರೆ. ನಮ್ಮ ಜಿಲ್ಲೆಯವ, ನಮ್ಮ ಮನೆ ಮಗ ಸಿಎಂ ಆಗಲಿ ಅಂತ ರಾಮನಗರದಲ್ಲಿ ಪರಿಷತ್ ಸದಸ್ಯ ಪುಟ್ಟಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದೀಗ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಮುಖ್ಯಮಂತ್ರಿ ಆಗೋದಕ್ಕೆ ಫಿಟ್ಟಿದ್ದಾರೆ ಅವರು. ಅಷ್ಟೇ ಅಲ್ಲ, ನಮ್ಮ ಮನೆಯವ, ನಮ್ಮ ಜಿಲ್ಲೆಯವ. ಸೊ ಹಾಗಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು. ಸಿಎಂ ಸಿದ್ದರಾಮಯ್ಯನವರೇನಿದ್ದಾರೆ ಅವರು ಹಿಂಬಾಗಿಲಿನಿಂದ ಬಂದು ಸಿಎಂ ಸ್ಥಾನದಲ್ಲಿ ಕೂತಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪುಟ್ಟಣ್ಣ. ಸೊ ಪುಟ್ಟಣ್ಣ ಅವರ ಈ ಹೇಳಿಕೆ ಈಗ ಚರ್ಚೆಗೆ ಗ್ರಾಸ ಆಗಿದೆ. ಪರಿಷತ್ ಸದಸ್ಯ ಪುಟ್ಟಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಂತಹ ಹೇಳಿಕೆಗಳು ಕಡಿಮೆ ಆಗಿತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಮತ್ತೆ ಸಿಎಂ ಡಿಸಿಎಂ, ಯಾಕಂದ್ರೆ ಲೋಕಸಭೆ ಚುನಾವಣೆ ಇದೆ, ಮುಗಿಯಕ್ಕೆ ಬಂತು, ರಿಸಲ್ಟ್ ಬೇರೆ ಬರುತ್ತೆ. ಅದಾದ ಮೇಲೆ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಸೊ ಇದೇ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅನ್ನೋ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆಗುವಂತ ಅವಕಾಶಗಳಿದೆ ಸರ್, 100% ಆಗುವಂತ ಅವಕಾಶ ಇದೆ ಸರ್. ಆಗ್ಲಿ ಬಿಡಿ ಸರ್, ಯಾವ್ಯಾವ್ದೋ ಜಿಲ್ಲೆಯವ್ರು ಮಾಡಿದ್ದೀವಿ, ನಮ್ಮ ರಾಮನಗರವರು, ನಮ್ಮ ಜಿಲ್ಲೆಯವರು, ನಮ್ಮೂರ್ ಮಗ, ನಮ್ಮ ಮನೆ ಮಗ, ನಮ್ಮವನು, ನಮ್ಮ ನೈಬರು, ಆಗ್ಲಿ ಬಿಡಿ ಸರ್. ಅಯ್ಯೋ, ಆಗ್ಲಿ ಅಂತ ಆಸೆ ನನಗೆ. ನನ್ನ ವೈಯಕ್ತಿಕ ನಾಳೆನೇ ಆಗ್ಲಿ ಅಂತ ಆಸೆ ಸರ್. ಪಕ್ಷ ಯಾವ ತೀರ್ಮಾನ ಮಾಡುದು, ಹೈಕಮಾಂಡ್ ಇದೆ ನಮ್ಮಲ್ಲಿ, ಗೊತ್ತು ನಿಮ್ಗೆ. ನನ್ನ ತೀರ್ಮಾನ ಅಲ್ವಲ್ಲ, ನಾವು 5 ಜನ ಸೇರಿ ತೀರ್ಮಾನ ಮಾಡಿ ಏನೋ ಮಾಡ್ಬಿಡ್ಬೋದು. ನಮ್ಮಲ್ಲಿ ಇಲ್ವಲ್ಲ ಸರ್, ನಮ್ಮಲ್ಲಿ ಒಂದು ಹೈಕಮಾಂಡ್ ಇದೆ, ಪಕ್ಷ ಅನ್ನೋದಿದೆ, ಅವ್ರು ತೀರ್ಮಾನ ಮಾಡ್ತಾರೆ ಸರ್. ನನ್ನ ಆಸೆ ಕೇಳ್ಕೊಂಡು, ನನ್ನ ಇಷ್ಟ ಕೇಳ್ಕೊಂಡು ಮಾಡೋಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. 100% ಭಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಆಶಿಸ್ತೆ. ಶಿವಕುಮಾರ್ ಪರಾನು ಇದೆ, ಶಿವಕುಮಾರ್ ಮಾಡ್ಬೇಕು ಅಂತ ಹೇಳ್ತಾರೆ. ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್. ಯಾರ್ಯಾರೋ ಬಂದು ಹೆಂಗಂಗ ಆಗ್ಬಿಟ್ಟವ್ರೆ ಹಿತ್ಲ ಬಾಗ್ಲಿಂದ. ಇಂಥವ್ರು ಅಂತವ್ರು ಅಂತ ಹೇಳಲ್ಲ. ಹಿತ್ಲ ಬಾಗ್ಲಿಂದಾಗ್ರೆ ಎಷ್ಟು ಜನ ಇಲ್ಲ ಕರ್ನಾಟಕದಲ್ಲಿ? ಒಬ್ರು ಇಬ್ರಲ್ಲ ಸರ್. ಸಿದ್ದರಾಮಯ್ಯನವ್ರ ಹೋರಾಟ ಬೇಡ ಸರ್. ಸುಮಾರು ಜನ ಎಲ್ಲೆಲ್ಲ ಹೆಂಗ ಬಂದು ಆಗ್ಲಿಲ್ಲ ಸರ್. ರಾಜ್ಯದಲ್ಲಿ ಎಷ್ಟು ಜನ ಆಗ್ಲಿಲ್ಲ ಸರ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರ್ಕೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರ್ಕೇಶ್, ಈಗಾಗಲೇ ಸಿಎಂ ಬದಲಾವಣೆ ಕೂಗು ಸ್ವಲ್ಪ ನಿಂತು ಹೋಗಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಪುಟ್ಟಣ್ಣ ಅವರು ಪರಿಷತ್ ಸದಸ್ಯ ಮತ್ತೆ ಮುನ್ನೆಲೆಗೆ ತಂದ್ರ ಈ ವಿಷಯವನ್ನ ಅಂತ. ಖಂಡಿತವಾಗ್ಲೂ ಶಿಲ್ಪ, ಇವತ್ತು ಏನು ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಂಬಂಧಪಟ್ಟಂಗೆ MLC ಪುಟ್ಟಣ್ಣ ಅವರು ಏನು ಚನ್ನಪಟ್ಟಣದ ಹೊರವಲಯದ ಖಾಸಗಿ ಹೋಟೆಲ್ನಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಪತ್ರಿಕಾಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಏನೋ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಒಂದಷ್ಟು ಪ್ರಸ್ತಾಪಗಳಾಗುತ್ತೆ. ಇದೇ ವಿಚಾರವಾಗಿ ಏನೋ ನಮ್ಮ ಜಿಲ್ಲೆಯವರು, ನಮ್ಮ ಮನೆಯ ಮಗ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲು ನಮ್ಮ ಕೂಡ ಆಶೆನೂ ಕೂಡ ಇದೆ. ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ. ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಕೆಲವೊಂದಷ್ಟು ನಾಯಕರು ಇಷ್ಟೆಲ್ಲ ಭಾಗದಿಂದ ಬಂದರೂ ಕೂಡ ಸಿಎಂ ಆಗಿದ್ದಾರೆ. ನಮ್ಮ ಮನೆ ಮಗ, ನಮ್ಮ ಜಿಲ್ಲೆಯವರು ಡಿಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗ್ಲಿ ಅಂತ ಒಂದು ಆಶೆ ಕೂಡ ವ್ಯಕ್ತಪಡಿಸಿದ್ದು. ಆದ್ರೆ ಎಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ನಮ್ಮ ಆಶೆ ಕೂಡ ಇದೆ. ಆದ್ರೆ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅಂತ ಪುಟ್ಟಣ್ಣ ಅವರು ಹೇಳಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ಅರ್ಕೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.